ಏನ್ ಪದಿ ಈ ಕಡೆ ಹೊಂಟೆ? ಗಂಡ ಹೆಂಡ್ರು ಜಗಳ ಸೊರೈತೋ ಏನು ಇನ್ನ? ಅಯ್ಯೋ ನಮ್ ಸಂಸಾರದ ಕತೆಗೂ ದೂರ ಭಾಗ ಕುಂತೈತೆ. ಹ್ಮ್ ನಾನು ಒಬ್ಳೆ ಮನೆಯಾಗಿ ಇವಾಗ ಸುಮ್ ತಿನ್ಕೊಂಡು ಓಡಾಡ್ಕೊಂಡು ಮಾಡ್ಕೊಂಡು ಈಗ ನೋಡಿ ಸುಮ್ಮನೆ ಕುಂತೀವ್ನಿ. ನನಗೂ ಸಾಕು ಹೋಗ್ಬಿಟ್ಟೈತೆ ನನಗಂತೂ. ಅದ್ರಾಗೂ ನನ್ನ ಗಂಡ, ನನ್ನ ಸೊಸೆ, ನನ್ನ ಮಗ ಯಾವ ಸರಿ ಇಲ್ಲ, ಎಲ್ಲ ದರಿದ್ರು ನನ್ನ ಮಕ್ಳೇನಿ ಉಗಿದ್ ಬಿಟ್ಬಿಟ್ಟಿದೀನಿ ಏನಾರ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ. ಅಯ್ಯೋ ನೀ ಅಲ್ವೇ ನಿನ್ನ ಗಂಡ ಹೋಗ್ಬಿಟ್ಟು ಸಾವ್ಕಾರ ಮನೆಗೆ ಅವನಂತೆ ಕರ್ಕೊಂಡೋಗ್ಬಿಟ್ಟು ನಿನ್ನ ಮಗಳು ಮಡಿಕೊಂಡವಳಂತೆ. ಸುಮ್ಕೇನಿ ಅಲ್ಲಿ ಇದ್ರೆ ಸಂದಕ್ಕಿರ್ತದ? ಏನೇ ಆಗಲಿ ಅವ್ರು ಇವ್ರ ಮನೆಗೆ ಇರಿಸಿದ್ರೆ ಸಂದಕ್ಕಿರಕ್ಕಿಲ್ಲ. ಅವ್ರ ಮನೆಗೆ ಏನು ಅನ್ನಲ್ಲ ಅನ್ಕ, ಆದ್ರೂ ಹೊಸಿ ಮುರುವಾದಿ ಅನ್ನೋದು ಇದ್ದೇ ಇರ್ತದಲ್ವಾ. ಅದಕ್ಕೆ ನೀನಿಯ ಹೋಗಿ ಸುಮ್ಮನೆ ಜಗಳ ಪಗಳೆಲ್ಲ ಬಿಟ್ಟು ಕರ್ಕೊಂಬಿಟ್ ಬಾ. ಅಯ್ಯೋ ರಾಮ, ನನ್ನ ಗಂಡು ಅವ್ರ ಮನೆಗೆ ಅವನಂತೆ. ಹೋಗಲ್ಲೇ ಅವನಿ, ನಾನೇ ನೋಡ್ದೆ ಬೆಳಗ್ಗೆ ಏನಕ್ಕೋ ಹೋಗಿದ್ದೆ ಹೊಸಿ ಕೆಲ್ಸ ಇತ್ತು, ಹೋಗಿ ನೋಡ್ದೆ ಅಲ್ಲೇನಿ ಅವ್ನು ನಿನ್ನ ಗಂಡ ಮುರ್ವದಿರ್ತದೆ. ಹೋಗಿ ಕರ್ಕೊಂಬಿಟ್ಟು ಬಂದು ಮನೆಗೆ ಮಡಿಕ, ಜಗಳ ಇದ್ರೆ ಮನೆಗೆ ಮಡಿಕಬೇಕು ನೀನು, ಹಂಗೆಲ್ಲ ಯಾಕೆ ಬೇಕು? ಇವಾಗ ನನ್ನ ಗಂಡಂಗೆ ನನ್ನ ಮಗಳ ಬೆಲೆ ಅರ್ಥ ಆಯ್ತು ಅಂತ ಅನ್ನಿಸ್ತದೆ. ಇನ್ನು ಅರ್ಥ ಆದ್ಮೇಲೆ ನಿರ್ಸಿನ ಏನು ಮಾಡಬೇಕು, ಹೋಗೋದು ಕರ್ಕೊಬಿಟ್ಟು ಬರ್ತೀನಿ ಬೊಡ್ಡಿಗೆ. ಎಷ್ಟು ಹೇಳಿದ್ರು ಕೇಳಾಕಿಲ್ಲ. ದೌಲತ್ ಮಾಡ್ತಿದ್ದ ಸರಿಯಾಗೈತೆ ನನ್ನ ಗಂಡಂಗೆ ಬುದ್ಧಿ ಕಲ್ತಿರ್ತಾನೆ. ನೀರು ಇನ್ನು ಸಾಕೋರು ಮನೆಗೆ ಯಾಕೆ ಗಂಡನ್ ಬಿಟ್ರೆ ಸಂಡಕ್ಕಿರಕ್ಕಿಲ್ಲ. ಮನೆ ಬಂದಿದ್ದ ಮಂತಕ್ಕೆ ಬ್ಯಾಗ್ ಎತ್ಕೊಂಡು ಕ್ಯಾಕರ್ಸ್ ಮಾಕೋದು ಕಳಿಸಿದ್ದೆ. ಇವಾಗ ಹೋಗಿ ಕರ್ಕೊಂಬಿಟ್ಟು ಬರ್ತೀನಿ ನೀರು. ಹಂಗೆ ಮಾಡು. ಇನ್ನೇನು ಮಾಡೋಕ್ಕಾಯ್ತದೆ? ಹಂಗೆ ಮಾಡು. ಸರಿ ಆಯ್ತಾಗ. ನಾನು ಹೋಗಿ ಕರ್ಕೊಂಬಿಟ್ಟು ಬರ್ತೀನಿ ನನ್ನ ಗಂಡನ. ಸರಿ ಪದ್ದಿ. ಈ ಮನ್ಯಾಗ ಕುಂತು 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 ಬೇಜಾರಾಯ್ತದೆ. ತಲೆ ಬೇರೆ ಕೆಟ್ಟು ಕೆರೆ ಹಿಡಿದೋಗ್ಬಿಟ್ಟೈತೆ ನನಗಂತೂ. ಏನು ಮಾಡನಿ ಯವ್ವ, ನಾನು ಎಂಡ್ರನ್ನ ನೋಡಬೇಕು, ನಾನು ಎಂಡ್ರ ಜೊತೆ ಇರಬೇಕು ಅಂತ ಬೋಲ ಅನ್ನಿಸ್ತೈತೆ. ಆದರೆ ಹೋದ್ರೆ ಪರ್ಕೆ ಗಿರ್ಕೆ ತಗೊಂಡು ಸರಿಯಾಗಿ ಬಾರಿಸ್ಬಿಡ್ತಾಳೆ ಈಗಿತ ಹೋದ್ರೆ. ಯಾಕೆ ಸುಮ್ಮನೆ ಹೆಂಡತಿ ಹತ್ರ ಪರ್ಕೆಯಿಂದ ಒದೆತಿಂದ ಸಿದ್ದಣ್ಣ ಅಂತ ಊರು ತುಂಬ ಪ್ರಚಾರ ಆಯ್ತದೆ. ಯಾಕೆ ಬೇಕು? ನಾನು ಎಂಡ್ರು ಮೊದಲೇ ಸರಿ ಇಲ್ಲ, ಹೆಂಗೆ ಸಿಕ್ಕಂಗೆ ಆಡ್ತಾಳೆ. ಯಾಕೆ ಬೇಕು ನನಗೆ? ನಿಮ್ಮದೇಗಿರೋಣ. ನನ್ನ ಮಗಳು ಖರ್ಚು ಕಾಸು ಕೊಡ್ತಾಳೆ, ತಿನ್ನೋಕೆ ಊಟ ಕೊಡ್ತಾಳೆ, ಎಲ್ಲ ಕೊಡ್ತಾಳೆ ನನಗೆ. ಆದರೆ ನನ್ನ ಹೆಂಡ್ತಿನೇ ಇದ್ದಿದ್ರೆ ಸಂದಕ್ಕಿರೋದು ಅಂತ ಅನ್ನಿಸ್ತದೆ. ಕಷ್ಟ ಸುಖ ಹೇಳ್ಕೊಳಕ್ಕೆ ಎಷ್ಟು ದಿನ ಅಂತ ಈ ಮನೆಯಾಗಿರೋಕ್ಕಾಯ್ತದೆ? ನಾನು ಹೆಂಗನ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಅನ್ನಿಸ್ತದೆ, ಬೇಡ ಅಂತಲೂ ಅನ್ನಿಸ್ತದೆ. ನನ್ನ ಮಗಳು ಜೀವನ ಬೇರೆ ಸರ್ ಮಾಡಬೇಕು. ಎಷ್ಟು ದಿನ ಅಂತ ಇಲ್ಲೇ ಇದ್ದಾಳೆ. ನನ್ನ ತಂಗಿ ಮನೆಗೆ ಹೋಗೋಂಕಿತ ಗಾಳಿ ಬಿಡಿಸ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಏನೋ ಒಂದು ಮಾಡಿ ನನ್ನ ಮಗಳು ಸಂಸಾರನೂ ಸರ್ ಮಾಡಬೇಕು. ಪದ್ದಿ, ಅಯ್ಯೋ ನಾನೇ ಕನ್ಸು ಕಾಣ್ತಿಲ್ಲ ತಾನೇ? ನೀನು ನಿಜವಾಗ್ಲೂ ಬಂದಿದ್ಯಾ? ನಾನು ನಿಜವಾಗ್ಲೂ ಬಂದಿದ್ದೀನಿ. ಇದೇನ್ರಿ ಇಲ್ಲಿ ಬಂದು ಸೆಟ್ಲ್ ಆಗಿದ್ರಲ್ಲ, ನಿಮಗೆ ಮಾನ ಮರವದಿಲ್ವಾ? ಕಂಡವ್ರ ಮನೆಗಂತೂ ಯಾರ ಮನೆಗಂತ ಅವ್ರ ಮನೆಗೆ ನೀವು ಸೆಟ್ಲ್ ಆಯ್ತೀರಾ? ಬನ್ನಿ ಹೋಗೋಣ. ಎಲ್ಗೆ? ಇನ್ನೆಲ್ಗೆ ನೋಡಿರಿ, ಸುಮ್ಕೆನೆ ನಿಮ್ಮ ಮನೆಗೆ ಹೋಗೋಣ. ಯಾರನ್ನ ನೋಡಿದಾರೆ ಏನು ಅನ್ಕೊಳಕ್ಕಿಲ್ಲ ಹೇಳಿ. ನಡೀರಿ. ಬಂದ್ಬಿಟ್ಟು ಜಗಳ ಆಯ್ತು ಅಂದಿದ ತಕ್ಷಣ ಬಂದ್ಬಿಟ್ಟು ಹೋಗ್ಬಿಟ್ಟು ಮಗನ ಮನೆಗೆ ಇರ್ತೀರಾ ಅನ್ಕೊಂಡ್ರೆ ಬಂದ್ಬಿಟ್ಟು ಸಾವುಕಾರ ಮನೆಗಿದ್ದೀರಾ? ಬರ್ರಿ ಹೋಗೋಣ. ಮುಂದೆ ನೀ ಹೋದಾಗ ಇಂದಿನ ಬರುವೆ, ಮುಂದೆ ನೀ ಹೋದಾಗ ಇಂದಿನ ಬರುವೆ. ಇದಕ್ಕೇನು ಕಮ್ಮಿ ಇಲ್ಲ. ಸುಮ್ಮನೆ ಬರ್ರಿ. ಜೋರಾಗಿ ಮಾತಾಡಿದ್ರೆ ಸಾವುಕ ತಮ್ಮ ಈಚೆ ಕಡೆಗೆ ಬರ್ತಾರೆ. ಯಾಕೆ ಏನು ಎತ್ತ ಅಂತ ಬೇರೆ ಕೇಳ್ತಾರೆ. ನಂದು ನಿಂದು ಜಗಳವ ಊರು ತುಂಬ ಹೇಳ್ಕೊಬಿಟ್ಟು ಬಂದಿದ್ಯಾ? ಬಾ ಸುಮ್ಕೇನಿಯಾ. ಹೃದಯದಲ್ಲಿದೇನಿದು ನದಿಯೊಂದು ಮೂಡಿದೆ. ಅಯ್ಯೋ ನಿಮ್ಮನ್ನ ಬರ್ರಿ ಸುಮ್ಕೇನೆ. ನಾನು ಕಾಯ್ಕೊಂಡಿದ್ದೆ ಯಾವಾಗ ಕರಿತಾಳೋ ನನ್ನ ಎಂಡ್ರು ಯಾವಾಗ ಅಂತ. ಆಳ್ಗೂ ನಾನು ಬಿಟ್ಟಿರಕ್ಕಾಗಿಲ್ಲ. ನನಗೆ ಗೊತ್ತು ನನ್ನ ಎಂಡ್ರು ನನ್ನ ಮ್ಯಾಲೆ ಬೊಲ್ಲೋವು ನನ್ನ ಎಂಡ್ರೇನು ಅಂತ ನನಗೆ ಗೊತ್ತಿಲ್ವಾ? ತಿನ್ನಿ ಫಸ್ಟ್ ಊಟನ. ಎಷ್ಟು ದಿನ ಆಯ್ತು ನನ್ನ ಕೈಯಾಗ ಮಾಡಿರೋ ಅಡುಗೆ ತಿನ್ಬಿಟ್ಟು ತಿನ್ನಿ. ಪದ್ದಿ, ಶಾನೆ ಮಿಸ್ ಮಾಡ್ಕೊಬಿಟ್ಟೆ ನೀನು, ಬೋಲ್ ಮಿಸ್ ಮಾಡ್ಕೊಬಿಟ್ಟೆ. ಈ ಹಂಗಪ್ಪ ನೀನು ಇಲ್ಲ ಅಂದರೆ ಅಂತ ಹೇಳ್ಬಿಟ್ಟು ನನ್ನ ಜೀವನ ಅಯ್ಯಪ್ಪ ವಾರು ಕರ್ತಾ ಹೋಗ್ಬಿಡ್ತು. ನೀನು ಇಲ್ಲ ಅಂದರೆ ನನ್ನ ಜೀವನನೇ ಇಲ್ಲ ಬಿಡು. ನೀನಿದ್ರೆ ನನ್ನ ಜೀವನ ಎಲ್ಲನೂ, ನೀನಿಲ್ಲ ಅಂದರೆ ಶೂನ್ಯ ಆಗೋಗ್ಬಿಡ್ತದೆ ನನ್ನ ಜೀವನ ಎಲ್ಲನೂ. ಅಯ್ಯಪ್ಪ ಇಷ್ಟು ದಿನ ನಿನ್ನ ಮ್ಯಾಲೆ ಇಷ್ಟೊಂದು ನಾನು ಅವಲಂಬಿತ ಆಗಿದ್ದೆ ಅಂತ ಗೊತ್ತಿರಲಿಲ್ಲ ನೋಡು. ನಿನ್ನ ಸಾರು, ನಿನ್ನ ಅನ್ನ, ನಿನ್ನ ಮುದ್ದೆ ಬರೀದನ್ನೆಲ್ಲ ಭಾಳ ಮಿಸ್ ಮಾಡ್ಕೊತಾ ಇದ್ದೆ ನಾನಂತೂ. ಹಬ್ಬ ಸದ್ಯ ಇವಾಗ ಕರುಣೆ ಬಂದ್ಬಿಟ್ಟು ನನ್ನ ಮ್ಯಾಲೆ ಕರ್ಕೊಂಬಿಟ್ಟು ಬಂದಲ್ಲ, ಅದಕ್ಕೆ ಬೋಲ್ ಖುಷಿ ಆಯ್ತಾಯ್ತು ನನಗೆ. ಆಯ್ತದೆ. ಮಗನ ಪರ ಸೊಸೆ ಪರ ಮಾತಾಡ್ಬಿಟ್ಟು ಮನೆ ಬಿಟ್ಬಿಟ್ಟು ಹೋದ್ರಲ್ಲ ನೀವು. ಆವಾಗ ನನಗೂ ಅನ್ನಿಸ್ತಿತ್ತು ಏನು ಎತ್ತ ಅಂತ ಹೇಳ್ಬಿಟ್ಟು. ಏನು ಹೇಳಿದ ಮಾತು ಕೇಳೋದೇ ಇಲ್ಲ. ಇವರೇ ದೊಡ್ಡ ವಿದ್ವಾಂಸರು ಅಂತ ಹೇಳ್ಬಿಟ್ಟು ಏನು ಹೋಗಿದ್ದೆ ಕ್ಯಾಮಿಯ ಮಾಡಿದ್ದೆ. ಹೋಗಿ ಸೊಸೆ ಯಾಕೆ ಕೂಳಾಕ್ಲಿಲ್ವಾ ನಿಮಗೆ? ಏನೋ ಹೇಳ್ತಿದ್ರಿ, ಮಗಳನ್ನ ಬೈಕತ್ತಾ ಇದ್ರಿ, ಮಗಳು ಮನೆಗೆ ಹೋಗ್ಬಿಟ್ಟು ಟಿಕಾಣಿ ಉಳ್ಬಿಟ್ಟಿದ್ದೀರಾ? ನೀನು ಹೇಳೋದು 100ಕ್ಕೆ 100 ನಿಜ ಕಣ್ಪದ್ದಿ. ಯಪ್ಪ ಮಗ ಸೊಸೆ ನೀನು ಅನ್ಕೊಂಡಂಗೆ ಏನು ಯಾವ ಸರಿ ಇಲ್ಲ ಬಿಡು. ಬುಡೆತದವು ಇಬ್ರು ಯಪ್ಪ ತಾಲಿ ಕೇಡ್ಸ್ ಕ್ಯಾರ ಮಾಡ್ಬಿಡ್ತಾವ ಅವಂತೂ ಅಷ್ಟೇ ಅಲ್ಲ ಕಣ್ಪದ್ದಿ. ಯಪ್ಪ ಆ ಸೊಸೆ ಆಡ್ತಾಳೆ ಒಂದು ಅವತಾರವ ಬಾಯೋ ಬೊಂಬಾಯೋ ಸಿಕ್ಕಾಪಟ್ಟೆ ಅವಮಾನ ಮಾಡ್ಬಿಟ್ಲು. ನಾನು ನಾಲ್ಗೆಯಿಂದ ನನ್ನ ಮಗಳನ್ನ ಬೈದಿದ್ನು ನಾ ಕಾಣೆ.
ಆ ಮಗನೇನಿಯ ಕರ್ಕೊಂಡೋಗಿ ನನ್ನ ಮಗಳೇನಿಯ ಮನೆಗೆ ಇರಿಸ್ಕೊಂಡು ಖರ್ಚು ಕಾಸು ಕೊಟ್ಟು ಹೆಂಗು ನೋಡ್ಕೊಂಡ್ಲು ಅಂದರೆ ಹೂವ ನೋಡ್ಕೊಂಡಂಗೆ ನೋಡ್ಕೊಬಿಟ್ಲು ನನ್ನಂತೂ. ಯಪ್ಪ, ಈಗ ಇಬ್ಬರನಾಗೆ ನಂಗೆ ಇಬ್ರು ಬೆಲೆ ನೀವು ಗೊತ್ತಾಯ್ತು. ಹೆಣ್ಮಕ್ಳು ಎಷ್ಟು ಸಂದಾಗ ನಮ್ಮನ್ನ ನೋಡ್ಕೋತಾರೆ, ಗಂಡು ಮಕ್ಳು ನಮ್ಮನ್ನ ಇಷ್ಟು ಸಂದಾಗ ನೋಡ್ಕೋತಾರೆ ಅಂತ ಅರ್ಥ ಆಗೋಗ್ಬಿಡ್ತು. ಎಲ್ಲ ಗಂಡು ಮಕ್ಳು ಅಂತ ಬಡ್ಕೊಂಡು ಸಾಯೋರ್ಗೆಲ್ಲನೂ ನನ್ನ ಜೀವನನೇ ಒಂದು ದೊಡ್ಡ ಉದಾಹರಣೆ ಆಗೋಗ್ಬಿಡ್ಬೇಕು ನೋಡು. ಯಪ್ಪ ಯಪ್ಪ, ಸಾಕು ಸಾಕು ನಂಗೆ ಮಗನ ಸವಾಸ. ಅದಕ್ಕೇನೆ ರೀ ಹೆಣ್ಣು ಕರುಣಾಮಯಿ ಅಂತ ಅನ್ನೋದು. ಮಗಳು ಸಮ ಮಗಳು ಮಗ ಬರಕ್ಕಿಲ್ಲ. ಮಗ ಸೊಸೆ ಬಂದ್ಮೇಲೆ ಸೊಸೆ ಸ್ಯಾರಿಗೆ ಹಿಡ್ಕೊಂಡು ಹೊಂಟೋತಾನೆ, ಬರಕ್ಕಿಲ್ಲ. ಮಗಳಾದ್ರೆ ಯಾವಾಗೂ ಫೀಲಿಂಗ್ ಆಗೇ ಇರ್ತಾಳೆ, ಅಯ್ಯೋ ಅಯ್ಯೋ ಅಂತ ಹೇಳ್ಬಿಟ್ಟು. ಅಂತ ಒಳ್ಳೆ ಮಗಳು ನೀವು. ಅವ್ರ ಬಾಯಿಗೆ ಆ ಮಾತು ಬರಬಾರ್ದಾಗಿತ್ತು. ಈಗ ಸದ್ಯಕ್ಕೆ ನಿಮ್ಗೆಲ್ಲ ಅರ್ಥ ಆಗ್ಬಿಟ್ಟು ನೀವು ಬದಲಾದ್ರಲ್ಲ, ಅಷ್ಟೇನೇ ಸಾಕು. ಮಗಂಗಿನ ಮಗಳೇನೇ ವಾಸಿ ಅಂತ ಅನ್ಕೊಂಡ್ರಲ್ಲ, ಅಷ್ಟೇ ಸಾಕು. ನೋಡಿ, ನಾನೇ ಸಾಕಿರೋದಾದ್ರೂ ಸ್ವಂತ ನನ್ನ ಮಗಳೇನಿ ಅವಳು, ಬ್ಯಾರನ ಮಗಳಂತೂ ಅಲ್ವೇ ಅಲ್ಲ. ಏ ಬ್ಯಾರನ್ ಮಗಳು ಯಾಕೆ, ನಮ್ಮ ಮಗಳೇನಿ ಅವಳು, ಯಾರಿಗೂ ಬಿಟ್ಕೊಡಂಗಿಲ್ಲ. ಇನ್ನೂ ಬೇಕಾದ್ರೆ ಹೊಲ ಜಮೀನು ಮಾರಾದ್ರೂ ಪರವಾಗಿಲ್ಲ, ನನ್ನ ಮಗಳು ಸಂದಕ್ಕೆ ನೋಡ್ಕೊತೀನಿ. ಆ ಬುಡ್ಡ ಇದ್ದ ಅವನೆಲ್ಲ ಅವ್ನು ಬುಡ್ಡ ಇದ್ದ ನನ್ನ ಮಗ ಏನಾರ ಮಾಡ್ಕೊಂಡು ಸಾಯ್ಲಿ. ಎಂಡ್ರು ಅಂತ ಕೊಟ್ಕೊಂಡು ತಲೆ ಮೇಲೆ ಹೇಳ್ಕೊಂಡವನೆಲ್ಲ ಎಳ್ಕೊಂಡ್ಲಿ. ಬೋಲು ಸೋಂಬೇರಿ ನನ್ನ ಮಕ್ಕಳು 3 ಜನ ಮನೆಯಾಗೆ ಹುಟ್ಟು ಸೋಮಾರಿಗಳು. ಏನು ಮಾಡಿಯ, ಹಬ್ಬಬ್ಬಬ್ಬ ಸರಿಯಾಗೈತೆ ಬಿಡು. 3 ಜನಕ್ಕೂ ಈಡು ಜೋಡು ಹೆಂಗೈತೆ ಅಂದರೆ ಸರಿಯಾಗೈತೆ. ಅಮ್ಮ ಅಮ್ಮ, ಆಗೋ ನಿಧಿ ಬಂದ್ಲು ಅಂತ ಅನ್ನಿಸ್ತದೆ. ನಾನು ಕೇಳ್ದಿದ್ದಂಗೆ ಬಂದ್ಬಿಟ್ಟೆ ಇಲ್ಲಿಗೆ. ಬಾರೆ ಒಳಗಡಿಕೆ. ಅಪ್ಪ ನೀನೇನ್ ಇಲ್ಲಿ ಯಾವಾಗ ಬಂದೆ? ಇಬ್ರು ಕಾಂಪ್ರಮೈಸ್ ಆದ್ರಾ? ಏ ನಿಮ್ಮ ಅಮ್ಮ ನನ್ನ ಬಿಟ್ಬಿಟ್ಟಿತ್ತಾಳೆ ಅಂತ ಅನ್ಕೊಂಡ ಒಂದಿನೂ ನಿಮ್ಮ ಅಮ್ಮ ನನ್ನ ಬಿಟ್ಬಿಟ್ಟಿರಕಿಲ್ಲ. ಬರ್ರಿ ಅಂತ ಹೇಳ್ಬಿಟ್ಟು ಕಾಲಿಗೆ ಬಿದ್ಬಿಟ್ಟು ಕರ್ಕೊಂಬಿಟ್ಟು ಬಂದು ನಾನು ಇಲ್ಲಿಗೆ. ಏನೋ ಅಪ್ಪ ನಿನ್ಗೆ ನನ್ನ ಕೈ ರುಚಿ ನಮ್ಮ ಮನೆ ಎಲ್ಲ ಇಡಿಸ್ಲಿಲ್ಲ ಅಂತ ಅನ್ನಿಸ್ತದೆ, ಅದಕ್ಕೆ ಓಡ್ ಬಂದ್ಬಿಟ್ಟಿದ್ಯಾ ಆಗ್ಲೇನೆ ಅಮ್ಮನ ನೆನೆಸ್ಕೊಂಡಲ್ವಾ? ಯಾಕಪ್ಪ ನಾನು ಅಷ್ಟು ಕೆಟ್ಟದಾಗ ಅಡುಗೆ ಮಾಡ್ಕೊಡ್ತಾ ಇದ್ದೆ ನಿಮಗೆ? ಅಷ್ಟು ಕಷ್ಟಪಟ್ಟು ಪ್ರೀತಿಯಿಂದ ಚೆನ್ನಾಗಿ ನೀನು ಮಾಡ್ಬಿಟ್ಟು ಕೊಡ್ತಾ ಇದ್ದೆ. ಆದ್ರೂ ನಿಮಗೆ ನನ್ನ ಕೈ ರುಚಿಗಿನ್ನೂ ಅಮ್ಮನ ಕೈ ರುಚಿ ನಿಮಗೆ ಶಾನೆ ಇಷ್ಟ ಅನ್ನಿಸ್ತದಲ್ವಾ? ಅದಕ್ಕೆ ನನ್ನ ಬಿಟ್ಬಿಟ್ಟು ಇಲ್ಲಿಗೆ ಬಂದಿರೋದು ಅಮ್ಮನ ಹುಡಿಕೊಂಡು. ಅಯ್ಯೋ ಹಂಗೇನಿಲ್ಲ ಬಾಮಿ, ಎಷ್ಟು ದಿನ ಅಂತ ಹೇಳ್ಬಿಟ್ಟು ಇರಕಾಯ್ತದೆ? ನಿಮ್ಮ ಅಪ್ಪನೂ ಇಲ್ಲಿ ಹೊಲ್ದಾಗ ಬೇರೆ ಕ್ಯಾಮೆ ಗಿಮೆ ಎಲ್ಲ ಶಾನೆ ಇತ್ತು, ಅದಕ್ಕೆ ನಾನೇನಿಯ ಬರ್ರಿ ಅಂತ ಕರ್ಕೊಂಬಿಟ್ಟು ಬಂದೆ. ಬಾ ಕುಂತ್ಕೋ ಬಾ, ಈಗ ಸೊಪ್ಪಿನ ಸಾರು ಮುದ್ದೆ ಮಾಡಿವ್ನಿ, ಬಾ ತಿನ್ಬಾ, ಇಕ್ಕೊಬಿಟ್ಟು ಬಂದು ಕೊಡ್ತೀನಿ. ಅಪ್ಪ ಮಗಳು ಇಬ್ರು ಕುಂತ್ಕೊಂಡು ತಿನ್ಬರ್ರಿ. ಬೇಡ ಕಣಪ್ಪ ನೀನು ತಿನ್ನು, ನಾನು ಈಗ ತಾನೇ ತಿನ್ಕೊಬಿಟ್ಟು ಬಂದೆ ಮನೆಗೆ ನೆನೆಯ. ಅಯ್ಯೋ ನಮ್ಮ ಅತ್ತಿಗೆ ಫ್ರೆಂಡ್ ಬಂದಿದ್ರಲ್ಲ, ಅವ್ರು ಹೊಲ್ಟವ್ರೆ, ಅದಕ್ಕೆ ಏನೇನೋ ಸಿಹಿ ತಿಂಡಿ ಅದೆಲ್ಲ ಮಾಡ್ತೀನಿ ಅಂತ ಮಾಡ್ತಾ ಇತ್ತು. ನಾನು ಸ್ವಲ್ಪ ಸಹಾಯ ಮಾಡ್ಬಿಟ್ಟು ಈಗ ನೋಡು ಇತ್ತಾಗ ನೀವು ಮಾತಾಡ್ಸ್ಕೊಂಡು ಹೋಗೋಣ ಸುಮ್ಕೇನಿ ಅಂತ ಬಂದೆ. ಮಗಳೇ, ಪ್ರಪಂಚದಾಗ ನಿನ್ನಂತ ಒಬ್ಳು ಮಗಳು ಇದ್ಬಿಟ್ರೆ ಯಾವ ಗಂಡು ಮಕ್ಕಳು ಯಾರ ಅವಶ್ಯಕತೆನೂ ಇರಲ್ಲ ಮಗಳೇ. ನಾನೇನು ಕ್ಷಾನೆ ಬೇಜಾರು ಮಾಡ್ಬಿಟ್ಟಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಗಳೇ. ಇದೇನಪ್ಪ ಯಾವಾಗ ಕ್ಷಮಿಸು ಅದು ಇದು ಅನ್ಕೊಂಡು ನೀನು ಸುಮ್ಕಿರಪ್ಪ. ಅಮ್ಮ ಫಸ್ಟ್ ಅಪ್ಪನ ಬುದ್ಧಿ ಹೇಳು, ಯಾವಾಗ ಚಿಕ್ಕ ಮಗಳು ತ ಕ್ಷಮಿಸು ಅಂತ ಕೇಳೋದು ನೋಡು. ನಮ್ಮಪ್ಪ ನಮಗೆಲ್ಲ ಚಿಕ್ಕ ಹುಡುಗರಾಗಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲ. ಈಗ ಇವರು ನಾನು ಅಷ್ಟೇ, ನೀವು ಚಿಕ್ಕ ಹುಡುಗರು ಅಂತಾನೆ ನಾನು ನಿಮ್ಮನ್ನು ನೋಡ್ಕೊಂತೀನಿ ಅಷ್ಟೇನೆ. ಅದಕ್ಕೆಲ್ಲ ಏನಪ್ಪ ಇದೆಲ್ಲ? ನಿಮ್ಮ ಅಪ್ಪಂಗೆ ಹಂಗೆ ಕಣವ, ಜ್ಞಾನೋದಯ ಆಗೋಗ್ಬಿಟ್ಟೈತೆ. ಜ್ಞಾನೋದಯ ಕೇಳಿ ನಿಮ್ಮ ಅಪ್ಪಂಗೆ ಯಾವ ಥರ ಜ್ಞಾನೋದಯ ಆಗೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು. ನಿಮ್ಮ ಅಪ್ಪ ಬೋಲಾಡೋದು. ಅದಕ್ಕೆ ಇವಾಗ ಜ್ಞಾನೋದಯ ಹಂಗೆ ಆಗೋಗ್ಬಿಟ್ಟೈತೆ. ಆಗ್ಲಿ ಸುಮ್ಕಿ ಜ್ಞಾನೋದಯ. ನಿಮ್ಮಿಬ್ರದು ಚೆನ್ನಾಗೈತೆ ಬಿಡಮ್ಮ, ಇದ್ರೆ ನಿಮ್ಮಂಗಿರ್ಬೇಕು, ಬಿಟ್ಟಿರಕ್ಕಿಲ್ಲ. ಕಷ್ಟವೋ ಸುಖವೋ ಹೆಂಗೋನು ಎಲ್ಲ ಜೊತೆಯಾಗಿ ಹೆಂಗೋ ಸಂದಕ್ಕೆ ಏನೇ ಇರ್ತೀರ, ಅಷ್ಟೇ ಏನೇ ಸಾಕು. ಅಮ್ಮ ನಾವು ಯಾವುದೋ ಒಂದು ಸೀರೆ ಬಿಟ್ಟೋಗಿದ್ನಲ್ಲಮ್ಮ, ಅದು ನೋಡಮ್ಮ, ಉಟ್ಕೊಂಡೇ ಇಲ್ಲ, ಅದನ್ನ ಯುಗಾದಿ ಹಬ್ಬಕ್ಕೆ ಅದನ್ನೇ ಉಟ್ಕೊತೀನಿ. ಏ ಸುಮ್ಕಿರು, ಏನ್ ಬಂದಿರೋ ನಿಂಗೆ? ಹೊಸ ಬಟ್ಟೆ ಕೊಡಿಸ್ತೀನಿ ಸುಮ್ಕಿರು. ಹಳೆ ಬಟ್ಟೆ ಹಾಕತ್ತದಂತೆ ಏನ್ ಕಮ್ಮಿ ಆಗೈತೆ ನಿಂಗೆ? ಹೊಸ ಬಟ್ಟೆ ತಗೊಂಡು ಹಾಕಣಿ ಮತ್ತೆ ಸುಮ್ಕಿರು. ಅದೇ ಮತ್ತೆ ತಗೊಂಡು ಹಾಕಣಿ ಒಂದು ಸುಮ್ಕಿರು. ಹಾಕಳ್ದಿರೋ ಸೀರೆ ಐತಲ್ಲಮ್ಮ, ಇದ್ರು ಏನಾಗಕ್ಕಿಲ್ಲ ಸುಮ್ಕಿರು. ಓ